ವೆಲ್ಕಮ್ ಟು ನ್ಯೂಸ್ ಅಫೇರ್ಸ್. ನಾನು ಭಾವನಾ ಆರ್ ಗೌಡ. ನಮ್ಮ ಬೆಂಗಳೂರು ಅಂದ್ರೇನ್ ಕಡಿಮೆನಾ? ಸಿಲಿಕಾನ್ ಸಿಟಿ, ಸ್ಟಾರ್ಟ್ಅಪ್ ಅಡ್ಡ, ಜಗತ್ತಿನ ಬೆಸ್ಟ್ ಬ್ರೈನ್ಸ್ ಇರೋದೇ ಇಲ್ಲಿ. ಕ್ಲೈಮೇಟ್ ಅಂತೂ ಮಸ್ತ್ ಆಗಿರುತ್ತೆ. ಆದ್ರೆ ಒಂದ್ ನಾಣ್ಯಕ್ಕೆ ಎರಡು ಮುಖ ಇರುತ್ತೆ ಅಲ್ವಾ? ಹಾಗೆ ನಮ್ಮ ಬೆಂಗಳೂರಿನ ಇನ್ನೊಂದು ಫೇಸ್ ಅಂದ್ರೆ ಅದು ನಮ್ಮ ಬೆಂಗಳೂರಿನ ರಸ್ತೆಗಳು. ಮಳೆ ಬಂದ್ರೆ ಸಾಕು, ರೋಡ್ಗಳೆಲ್ಲ ಕೆರೆ ಇದ್ದಂಗ ಆಗ್ಬಿಡುತ್ತೆ. ಟ್ರಾಫಿಕ್ ಜಾಮ್ ಆಗುತ್ತೆ, ಧೂಳು, ಆಕ್ಸಿಡೆಂಟ್ಗಳು, ಅಯ್ಯೋ ಒಂದಾ ಎರಡ, ಇದೆಲ್ಲ ನಮ್ಮ ಬೆಂಗಳೂರವ್ರಿಗೆ ಕಾಮನ್ ಆಗ್ಬಿಟ್ಟಿದೆ. ಪ್ರತಿದಿನ ಇದೇ ಕಷ್ಟ. ಈ ಪ್ರಾಬ್ಲಮ್ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಟಾಪ್ ಉದ್ಯಮಿಗಳೇ ನೇರವಾಗಿ ಗೌರ್ಮೆಂಟ್ಗೆ ಪ್ರಶ್ನೆ ಕೇಳೋ ಹಂತಕ್ಕೆ ಬಂದಿದೆ. ಇವತ್ತಿನ ನ್ಯೂಸ್ ಅಫೇರ್ಸ್ ಅಪ್ಡೇಟ್ಸ್ ಇದೆ. ನಮ್ಮ ಬಯೋಕಾನ್ ಸ್ಥಾಪಕಿ ಕಿರಣ್ ಮಜುಮ್ದಾರ್ ಶಾ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ಗೆ ರಾಜಕಾರಣಿಗಳು ಹೇಗೆ ರಿಯಾಕ್ಟ್ ಮಾಡಿದ್ರು ಮತ್ತೆ ಸಮಸ್ಯೆಗೆ ನಿಜವಾದ ಸೊಲ್ಯೂಷನ್ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ನಮ್ಮ ಬೆಂಗಳೂರಿನ ರೋಡ್ಗಳ ಬಗ್ಗೆ ದೊಡ್ಡ ಮಟ್ಟದಾಗಿ ಚರ್ಚೆ ನಡೀತಾ ಇದೆ. ಈ ಚರ್ಚೆಗೆ ಫೈರ್ ಹಾಕಿದ್ದು ನಮ್ಮ ಬಯೋಕಾನ್ ಫೌಂಡರ್ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್. ಅವರ ಟ್ವೀಟ್ ಬಹಳ ಸಿಂಪಲ್ ಆಗಿತ್ತು, ಆದ್ರೆ ಪವರ್ಫುಲ್ ಆಗಿತ್ತು. ಅವ್ರು ಹೇಳಿದ್ದೇನು ಅಂದ್ರೆ, ಬೆಂಗಳೂರಲ್ಲಿ ಟಾಪ್ ಕ್ಲಾಸ್ ಟ್ಯಾಲೆಂಟ್ ಇದೆ, ಕ್ಲೈಮೇಟ್ ಚೆನ್ನಾಗಿದೆ, ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಸರಿ ಇಲ್ಲ. ಕಸದ ಪ್ರಾಬ್ಲಮ್ ಸರಿ ಮಾಡಿ, ರೋಡ್ಗಳನ್ನ ಕರೆಕ್ಟ್ ಮಾಡಿದ್ರೆ ಬೆಂಗಳೂರು ಜಗತ್ತಿನ ನಂಬರ್ 1 ಸಿಟಿ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳಿದ್ರು. ಅಷ್ಟೇ ಅಲ್ಲ, ಹೊಸ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಇದನ್ನ ಸರಿ ಮಾಡೋಕೆ ಒಳ್ಳೆ ಚಾನ್ಸ್ ಅಂತ ಆಶಿಸಿದ್ರು. ಈ ಟ್ವೀಟ್ ನಲ್ಲಿ ಅವರು ಡಿ.ಕೆ. ಶಿವಕುಮಾರ್ ಸರ್ ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತರನ್ನು ಕೂಡ ಟ್ಯಾಗ್ ಮಾಡಿದ್ರು. ನೋಡಿ, ಒಬ್ಬ ಟಾಪ್ ಬಿಸ್ನೆಸ್ ವುಮೆನ್ ಈ ರೀತಿ ಓಪನ್ ಆಗಿ ಮಾತಾಡಿದ್ರೆ ಅದು ವೈರಲ್ ಆಗದೆ ಇರತ್ತಾ? ಅಫ್ಕೋರ್ಸ್ ಎಲ್ಲಾ ಕಡೆ ಅದು ವೈರಲ್ ಆಯ್ತು. ಈ ಟ್ವೀಟ್ ಬರೀ ರೋಡ್ ಗುಂಡಿ ಬಗ್ಗೆ ಅಸಮಾಧಾನವನ್ನ ಮಾತ್ರ ಹೇಳಿಲ್ಲ, ಇದು ನಮ್ಮ ಬೆಂಗಳೂರಿನ ಫ್ಯೂಚರ್ ಬಗ್ಗೆ ಕನ್ಸರ್ನ್ ಇರೋ ಒಬ್ಬ ಲೀಡರ್ ಅವರ ಮಾತಾಗಿತ್ತು. ಸೊ ಇದು ಜನರಿಗೂ ಕೂಡ ಕನೆಕ್ಟ್ ಆಯ್ತು. ಸೊ ನೆಕ್ಸ್ಟ್ ಏನಾಯ್ತು ಅಂದ್ರೆ, ಕಿರಣ್ ಮಜುಮ್ದಾರ್ ಶಾ ಅವರು ಟ್ವೀಟ್ ಮಾಡಿದ ತಕ್ಷಣ ರಾಜಕೀಯದವರು ರಿಯಾಕ್ಟ್ ಮಾಡಿದ್ರು. ಮೊದಲು ಎಂ.ಬಿ. ಪಾಟೀಲ್ ಅವರು ಏನೋ ಗರಂ ಆಗಿ ರಿಯಾಕ್ಟ್ ಮಾಡಿದ್ರು. ಅಂಡ್ ಮೋರ್ ಓವರ್, ಈ ಟ್ವೀಟ್ಗೆ ಡೈರೆಕ್ಟ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದವ್ರು ಯಾರು ಗೊತ್ತಾ? ನಮ್ಮ ಡೆಪ್ಯೂಟಿ ಸಿಎಂ ಮತ್ತು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಕಿರಣ್ ಮಜುಮ್ದಾರ್ ಶಾ ಅವರ ಮಾತುಗಳನ್ನ ಕಂಪ್ಲೀಟ್ ಆಗಿ ಒಪ್ಕೊಂಡ್ರು. ಸೊ ಅವರು ಕೂಡ ರೀಟ್ವೀಟ್ ಮಾಡಿ ಹೇಳಿದ್ರು, ಬೆಂಗಳೂರಿನಲ್ಲಿ ಯಾವಾಗ್ಲೂ ಟ್ಯಾಲೆಂಟ್, ಕ್ಲೈಮೇಟ್ ಮತ್ತು ಜೋಶ್ ಇತ್ತು, ಆದ್ರೆ ರಾಜಕೀಯ ಇಚ್ಛಾಶಕ್ತಿ, ಪೊಲಿಟಿಕಲ್ ವಿಲ್ ಪವರ್ ಮಾತ್ರ ಕಮ್ಮಿ ಇತ್ತು. ನಮ್ಮ ಗವರ್ಮೆಂಟ್ ಆ ಕೊರತೆಯನ್ನ ಸರಿ ಮಾಡ್ತಿದೆ ಅಂತ ಹೇಳಿದ್ರು. ಅಂಡ್ ಮೋರ್ ಓವರ್, ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಸುಮ್ನೆ ಒಪ್ಕೊಂಡು ಕುತ್ಕೊಂಡಿಲ್ಲ. ನಾಗರಿಕರು, ಗೌರ್ಮೆಂಟ್, ಉದ್ಯಮಿಗಳು ಎಲ್ಲರೂ ಒಟ್ಟಾಗಿ ಬಂದು ನಮ್ಮ ಬೆಂಗಳೂರಿಗೆ ಒಂದು ಹೊಸ ಚಾಪ್ಟರ್ ಶುರು ಮಾಡೋಣ ಅಂತ ಎಲ್ರಿಗೂ ಮನವಿ ಮಾಡಿದ್ರು. ಅಂದ್ರೆ ಗೌರ್ಮೆಂಟ್ ಸೈಡ್ ಇಂದ ಹೌದು ಪ್ರಾಬ್ಲಮ್ ಇದೆ, ನಾವು ಸರಿ ಮಾಡ್ತೀವಿ ಅಂತ ಬದ್ಧತೆ ತೋರಿಸಿದ್ರು. ಇಂತಹ ಪ್ರಾಬ್ಲಮ್ ಗಳಿಗೆ ಈ ತರಹದ ಪಾಸಿಟಿವ್ ರಿಯಾಕ್ಷನ್ ಬಹಳ ಮುಖ್ಯ ಆಗುತ್ತೆ. ಬಿಕಾಸ್ ನೋಡಿ, ಯಾರೋ ಒಬ್ರು ಈ ರೀತಿ ತೊಂದರೆ ಇದೆ ಅಂತ ಹೇಳಿ ಟ್ವೀಟ್ ಮಾಡಿದಾಗ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ, ಡಿ.ಸಿ.ಎಂ ಕಡೆಯಿಂದ ಹೌದು ನಮ್ಮಿಂದ ತಪ್ಪಾಗಿದೆ, ಅದನ್ನ ನಾವು ಸರಿ ಮಾಡ್ತೀವಿ, ಬನ್ನಿ ಎಲ್ಲರೂ ಒಟ್ಟಾಗಿ ಸರಿ ಮಾಡೋಣ ಅನ್ನುವಂತಹ ಮನೋಭಾವನೆ ಇದೆ ಅಲ್ವಾ, ಅದು ಬಹಳ ಮುಖ್ಯ. ಅದನ್ನ ಪ್ರತಿಯೊಬ್ರು ಕೂಡ ಅಪ್ರಿಶಿಯೇಟ್ ಮಾಡ್ಬೇಕು. ಅದು ಬಿಟ್ಟು ಎಂ.ಬಿ. ಪಾಟೀಲ್ ಅವರು ಏನೋ ಒಂದು ಗರಂ ಆಗಿ ರಿಯಾಕ್ಟ್ ಮಾಡಿದ್ರು ಅನ್ನೋ ಸುದ್ದಿ ಕೂಡ ಬಂತು. ಅದು ಯಾವುದೇ ರಾಜಕಾರಣಿಗಳ ಆದ್ರೂ ಕೂಡ ಗೌರ್ಮೆಂಟ್ ಬಗ್ಗೆ ಮಾತಾಡಿದಾಗ ಆ ರೀತಿ ರಿಯಾಕ್ಟ್ ಮಾಡಬಾರ್ದು. ಅಂಡ್ ಮೋರ್ ಓವರ್, ಇಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಚಾರ ಏನು ಅಂದ್ರೆ, ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ ಬರೀ ಒಂದು ಚಿಕ್ಕ ಘಟನೆ ಅಲ್ಲ, ಇದು ಬೆಂಗಳೂರಿನ ದೊಡ್ಡ ಪ್ರಾಬ್ಲಮ್ಗೆ ಒಂದು ಮಿರರ್ ಇದ್ದಂಗೆ. ನಮ್ಮ ಸಿಟಿ ಫುಲ್ ಸ್ಪೀಡ್ ಅಲ್ಲಿ ಬೆಳೀತಾ ಇದೆ, ಆದ್ರೆ ಯಾರು ಕೂಡ ಪ್ಲಾನ್ ಮಾಡಿರ್ಲಿಲ್ಲ. ಸೊ ಅನ್ಪ್ಲಾನ್ ಗ್ರೋತ್, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದು, ರೋಡ್ ಮೇಂಟೆನೆನ್ಸ್ ಸರಿ ಇಲ್ಲ, ಒಳಚರಂಡಿ ಎಲ್ಲ ಫೇಲ್ ಆಗ್ತಾ ಇದೆ, ಮಳೆ ನೀರು ಹೋಗೋಕೆ ಜಾಗನೇ ಇಲ್ಲ, ಇದೆಲ್ಲ ಸೇರಿ ಸಿಟಿಯನ್ನ ಅಕ್ಷರಶಃ ಮುಳುಗಿಸ್ತಾ ಇದೆ. ಬೆಂಗಳೂರಲ್ಲಿ ಮಳೆ ಬಂದ್ರೆ ರೋಡ್ಗಳು ನದಿ ಆದಂಗ್ ಆಗ್ಬಿಡುತ್ತೆ. ಗುಂಡಿ ಯಾವುದು ಅಂತ ಗೊತ್ತಾಗಲ್ಲ, ಬಿದ್ದು ಕೈಕಾಲ್ ಮುರ್ಕೊಳ್ಳೋದು ಗ್ಯಾರಂಟಿ. ಟ್ರಾಫಿಕ್ ಜಾಮ್ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಲಕ್ಷಾಂತರ ಜನ ಟೈಮ್, ಪೆಟ್ರೋಲ್, ಡೀಸೆಲ್ ವೇಸ್ಟ್. ಇದರಿಂದ ಸಿಟಿಯ ಎಕನಾಮಿಗೆ ದೊಡ್ಡ ಲಾಸ್ ಆಗ್ತಾ ಇದೆ. ಹೊಸ ಕಂಪನಿಗಳು, ಸ್ಟಾರ್ಟ್ಅಪ್ಗಳು ಸಾಕು ಸ್ವಾಮಿ ಈ ಬೆಂಗಳೂರು ಸಾವಾಸ ಅಂತ ಬೇರೆ ಊರಿಗೆ, ಬೇರೆ ಸಿಟಿಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಹಾಗಿದ್ರೆ ಈ ಎಲ್ಲಾ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಏನು? ಕಿರಣ್ ಮಜುಮ್ದಾರ್ ಶಾ ಅವರೇ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ರು. ಅದೇನು ಅಂತ ಅಂದ್ರೆ, ಎಲೆಕ್ಟ್ರಾನಿಕ್ ಸಿಟಿ ಮಾಡೆಲ್. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವರದ್ದೇ ಆದ ಒಂದು ಅಥಾರಿಟಿ ಇದೆ. ಅವರು ರೋಡ್ ಗಳನ್ನ, ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಅವರೇ ಮೇಂಟೈನ್ ಮಾಡ್ತಾರೆ. ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಇದೇ ಮಾಡೆಲ್ ನ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಿಗೂ ಕಾಪಿ ಮಾಡಿದ್ರೆ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಏಜೆನ್ಸಿಗಳಿಗಿಂತ ಈ ರೀತಿಯ ಸಂಸ್ಥೆಗಳು ಫಾಸ್ಟ್ ಆಗಿ ಕೆಲಸ ಮಾಡ್ತವೆ ಅನ್ನೋದು ಅವರ ಐಡಿಯಾ. ಬೆಂಗಳೂರಿನ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಒಂದೇ ದಿನದಲ್ಲಿ ರಾತ್ರೋರಾತ್ರಿ ಸರಿ ಹೋಗೋದಲ್ಲ. ಇದಕ್ಕೆಲ್ಲ ಲಾಂಗ್ ಟರ್ಮ್ ಪ್ಲಾನ್ ಬೇಕು.
ಸೀರಿಯಸ್ ಅಡ್ಮಿನಿಸ್ಟ್ರೇಷನ್ ಇರಬೇಕು, ಮತ್ತೆ ಎಲ್ಲರ ಸಪೋರ್ಟ್ ಕೂಡ ಅಷ್ಟೇ ಬೇಕು. ಗವರ್ಮೆಂಟ್ ಪ್ರತಿ ವರ್ಷ ರೋಡ್ ಮಾಡೋಕೆ, ಗುಂಡಿ ಮುಚ್ಚೋಕೆ ಕೋಟಿ ಕೋಟಿ ಹಣವನ್ನ ಸುರಿತಾ ಇದೆ. ಆದ್ರೆ ಕ್ವಾಲಿಟಿ ಇರಲ್ಲ, ಸರಿಯಾಗಿ ಚೆಕ್ ಮಾಡೋರಿರಲ್ಲ. ಭ್ರಷ್ಟಾಚಾರದಿಂದಾಗಿ ಈ ಪ್ರಾಬ್ಲಮ್ಗಳು ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಮೊದಲನೇದಾಗಿ ನಮಗೆ ಕ್ವಾಲಿಟಿ ರೋಡ್ ಬೇಕು ಅಂದ್ರೆ ರೋಡ್ ಹಾಕುವಾಗ ಕಡ್ಡಾಯವಾಗಿ ಒಳ್ಳೆ ಮಟೀರಿಯಲ್ ಅನ್ನ ಬಳಸಬೇಕು, ಕ್ವಾಲಿಟಿಯನ್ನ ಚೆಕ್ ಮಾಡ್ಲೇಬೇಕು. ದುಡ್ಡು ಹೊಡಿಬೇಕು, ತಮಿಗ್ ದುಡ್ಡು ಬೇಕು ಅಂತ ಹೇಳಿ ಕಳಪೆ ಮಟೀರಿಯಲ್ ನ ಹಾಕಿದ್ರೆ ಕ್ವಾಲಿಟಿ ರೋಡ್ ಬರೋದಾದ್ರೂ ಹೇಗೆ? ಅಂಡ್ ಮೋರ್ ಓವರ್ ಟೈಮ್ಗೆ ಮೇಂಟೆನೆನ್ಸ್ ಇರಬೇಕು. ಅಂದ್ರೆ ಗುಂಡಿ ದೊಡ್ಡದಾಗಕ್ ಬಿಡಬಾರ್ದು. ರಸ್ತೆಲಿ ಏನಾದ್ರೂ ಗುಂಡಿ ಬಿದ್ದ ತಕ್ಷಣ ಸಣ್ಣದಿದ್ದಾಗ್ಲೇ ಸರಿಪಡಿಸುವಂತಹ ಸಿಸ್ಟಮ್ ಬರ್ಲೇಬೇಕು. ಅಂಡ್ ಮೋರ್ ಓವರ್ ಎಲೆಕ್ಟ್ರಾನಿಕ್ ಸಿಟಿ ಮಾಡೆಲ್, ಮೇಡಮ್ ಹೇಳಿದ ಹಾಗೆ ಕೆಲ ಏರಿಯಾಗಳ ಮೇಂಟೆನೆನ್ಸ್ ಜವಾಬ್ದಾರಿಗಳನ್ನ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಕೊಡುವ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಮಳೆ ನೀರನ್ನ ಮ್ಯಾನೇಜ್ ಮಾಡೋದು, ರೋಡ್ ಮೇಲೆ ನೀರು ನಿಲ್ಲದೆ ಇರೋ ಹಾಗೆ ಒಳಚರಂಡಿ ಸಿಸ್ಟಮ್ ಅನ್ನ ಸರಿಪಡಿಸಲೇಬೇಕಾಗತ್ತೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಮಳೆ ಬಂದಾಗ ಬೆಂಗಳೂರು ಪರಿಸ್ಥಿತಿ ಅಂತೂ ನೋಡೋದಕ್ಕೆ ಬಿಡ. ಬಿಕಾಸ್ ರೋಡು ಕೂಡ ಸರಿ ಇರಲ್ಲ, ಮಳೆ ನೀರ್ ಹೋಗೋಕ್ ಜಾಗ ಇರಲ್ಲ, ಜನ ಎದ್ರೋ ಬಿದ್ರೋ ಅನ್ನೋದು ಕೂಡ ಗೊತ್ತಾಗಲ್ಲ. ಫೈನಲ್ ಆಗಿ ನಾನು ಹೇಳೋದಷ್ಟೇ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಹಾಗೆ ಬೆಂಗಳೂರಿಗೆ ನಿಜವಾಗ್ಲೂ ಬೇಕಾಗಿರೋದು ರಾಜಕೀಯ ಇಚ್ಛಾಶಕ್ತಿ, ಪೊಲಿಟಿಕಲ್ ವಿಲ್ ಪವರ್. ಬರೀ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಮಾತ್ರ ಅಲ್ಲ, ಮೂಲಭೂತ ಅವಶ್ಯಕತೆಗಳಾದ ರೋಡ್ ಗಳನ್ನ ಸರಿ ಮಾಡಿದ್ರೆ ಮಾತ್ರ ನಿಜವಾದ ಪ್ರಗತಿ ಆಗುತ್ತೆ ಬೆಂಗಳೂರಲ್ಲಿ. ನಮ್ಮ ಬೆಂಗಳೂರು ವರ್ಲ್ಡ್ ಕ್ಲಾಸ್ ಸಿಟಿ ಆಗಬೇಕು ಅಂತ ಅಂದ್ರೆ ಅದರ ರೋಡ್ಗಳು ಕೂಡ ಆ ಲೆವೆಲ್ಗೆ ಇರಬೇಕು ಅಲ್ವಾ. ಇದಾಗಿತ್ತು ಇವತ್ತಿನ ನ್ಯೂಸ್ ಅಫೇರ್ಸ್ ಅಪ್ಡೇಟ್ಸ್. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ವಂದೇ ಭಾರತ ಮಾತರಂ.